ಕೋಡಿಮಠ ಸ್ವಾಮೀಜಿ ಕೈಯಿಂದ ನಡೆಯಿತು ಮಸೀದಿ ಉದ್ಘಾಟನೆ. ಹಿಂದೂಗಳ ಭಾವನೆಗೆ ಧಕ್ಕೆ ತಂದ್ರ ಲಿಂಗಾಯತ್ ಮಠದ ಶ್ರೀಗಳು. ಕೋಡಿಮಠ ಸ್ವಾಮಿಗಳ ಕೈಯಿಂದ ಮಸೀದಿಯ ಉದ್ಘಾಟನೆ ಆಯಿತು. ಲಿಂಗವಂತರು ಯಾವತ್ತು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ಕೋಡಿಮಠ ಶ್ರೀಗಳೆಂದ್ರೆ ಭಕ್ತರಲ್ಲಿ ಎಲ್ಲಿಲ್ಲದ ಪ್ರೀತಿ ಗಣ್ರಿ. ಅದರಲ್ಲೂ ಅವರು ನುಡಿಯುವ ಭವಿಷ್ಯವಾಣಿ ಕೇಳೋಕೆ ಸಾಕಷ್ಟು ಭಕ್ತರು ಪರಿತಪ್ಪಿಸುತ್ತಾರೆ. ಅವರು ಈಗಾಗಲೇ ಹೇಳಿರುವ ಪ್ರಳಯ, ಯುದ್ಧ, ವೈರಸ್ ಹಾಗೂ ರಾಜಕೀಯದ ಬದಲಾವಣೆಗಳ ಬಗ್ಗೆ ನುಡಿದಿರುವ ಎಲ್ಲಾ ಭವಿಷ್ಯಗಳು ನಿಜವಾಗಿವೆ. ಕೋಡಿಮಠ ಶ್ರೀಗಳ ಬಗ್ಗೆ ಎಲ್ಲರಲ್ಲಿಯೂ ಗೌರವ ಇರುವಾಗಲೇ ಶ್ರೀಗಳಿಗ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತ ಕಾರ್ಯವನ್ನ ಮಾಡಿದ್ದಾರಾ ಎಂಬ ಪ್ರಶ್ನೆ ಕಾಡ್ತಿದೆ. ಹೌದು, ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಹಾರನಹಳ್ಳಿಯಲ್ಲಿ ನೂತನವಾಗಿ ನಿರ್ಮಿಸಲಾದ ಅಕ್ಸಾ ಮಸೀದಿಯ ಉದ್ಘಾಟಿಸಿ ಸಾಕಷ್ಟು ಹಿಂದೂಗಳ ಕೋಪಕ್ಕೆ ಕಾರಣವಾಗಿದ್ದಾರಾ ಎಂಬ ಪ್ರಶ್ನೆಗಳು ಎದ್ದಿವೆ. ಲಿಂಗಾಯತ್ ಮಠದ ಕೋಡಿಮಠದ ಸ್ವಾಮೀಜಿಯವರು ಮಸೀದಿಯನ್ನ ಉದ್ಘಾಟಿಸಿರುವ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಂತೂ ಪರ ವಿರೋಧದ ಚರ್ಚೆಗಳು ನಡೆಯುತ್ತಿವೆ. ಹಿಂದೂವಾಗಿ ಹಿಂದೂ ಧರ್ಮದ ಬಗ್ಗೆ ಗೌರವ ಹೊಂದಿರಬೇಕು, ಅದನ್ನು ಬಿಟ್ಟು ಶ್ರೀಗಳು ಮಸೀದಿಗಳ ಬೆಂಬಲಕ್ಕೆ ನಿಂತರೆ ಹೇಗೆ ಅಂತ ಭಕ್ತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಅತ್ತ ಶ್ರೀಗಳು ಮಾತ್ರ ಮಸೀದಿಯನ್ನ ಉದ್ಘಾಟಿಸಿ ಭಾವೈಕ್ಯತೆಯ ಸಂದೇಶವನ್ನ ಸಾರಿದ್ದಾರೆ ಎಂದು ಮಾಜಿ ಶಾಸಕ ಇಬ್ರಾಹಿಂ ಹೇಳಿಕೊಂಡಿದ್ದಾರೆ. ಭಾರತ ದೇಶದ ಇತಿಹಾಸ, ಅದರಲ್ಲೂ ಕರ್ನಾಟಕ ರಾಜ್ಯ ದಾಸೋಹಿಗಳು, ಪರಮ ಪೂಜ್ಯರು ಕೋಡಿಮಠ ಸ್ವಾಮಿಗಳ ಕೈಯಿಂದ ಮಸೀದಿಯ ಉದ್ಘಾಟನೆ ಆಯಿತು. ಹೈದರಾಲಿ, ಟಿಪ್ಪು ಸುಲ್ತಾನ್ ನಂತರ ಇಂಥದೊಂದು ಕಾರ್ಯ ಕರ್ನಾಟಕದಲ್ಲಿ ನಡೆದಿದೆ ಅಂದ್ರೆ ಅದು ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಕೋಡಿಹಳ್ಳಿಯಲ್ಲಿ ಮಾತ್ರ ಎಂದು ಹೇಳಿಕೊಂಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಟಿಪ್ಪು ಸುಲ್ತಾನ್, ಹೈದರಾಲಿಯ ನಂತರ ಇಂಥ ಒಂದು ಕಾರ್ಯಕ್ರಮ ನಡೆದಿದ್ದರೆ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಕೋಡಿಹಳ್ಳಿಯಲ್ಲಿ ಇದು ಇತಿಹಾಸದಲ್ಲಿ ಬರೆದಿಡ್ತಕ್ಕಂಥದ್ದು. ಸೂರ್ಯ ಚಂದ್ರಾದಿ ಇರುವವರೆಗೂ ಕೋಡಿಮಠದವರ ಆಶೀರ್ವಾದ. ಇನ್ನು ಶ್ರೀಗಳು ಮಸೀದಿ ಮಾತ್ರವಲ್ಲದೆ ಈ ಮಸೀದಿ ನಿರ್ಮಾಣಕ್ಕೆ ಹಣದ ಸಹಾಯವನ್ನ ಕೂಡ ಮಾಡಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಲಿಂಗಾಯತರು ಮೊದಲಿನಿಂದಲೂ ಸರ್ವರಿಗೂ ಸಮಪಾಲು, ಸಮಬಾಳಿನಲ್ಲಿ ನಂಬಿಕೆ ಇಟ್ಟವರು. ಹೀಗಾಗಿ ಶ್ರೀಗಳ ಕಾರ್ಯಕ್ಕೆ ಸಿಎಂ ಇಬ್ರಾಹಿಂ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಅಲ್ಲದೆ ತಾವು ಕೂಡ ಬಾಲ್ಯದಲ್ಲಿ ಮಠದಲ್ಲೇ ವಿದ್ಯಾಭ್ಯಾಸ ಮಾಡಿರೋದಾಗಿ ಹೇಳಿಕೊಂಡ್ರು. ಹಿಂದೂ ಮತ್ತು ಮುಸ್ಲಿಂ ಸಂಪ್ರದಾಯಗಳು ಸೂರ್ಯ ಮತ್ತು ಚಂದ್ರ ಇರುವವರೆಗೂ ಭಾವೈಕ್ಯತೆಯಿಂದ ಇರಲಿ ಅಂತ ಹರಿಸಿದರು. ಈ ಮಸೀದಿ ಉದ್ಘಾಟನೆ ಮಾಡಿದ ಅಷ್ಟೇ ಅಲ್ಲ, ಇದಕ್ಕೆ ಬೇಕಾದಂಥ ಹಣ ಸಹಾಯವನ್ನು, ಯಾಕಂತ ಹೇಳಿದ್ರೆ ಲಿಂಗವಂತರು ಯಾವತ್ತು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ವಿದ್ಯಾದಾಸೋಹ, ಅನ್ನದಾಸೋಹವನ್ನು ಕೊಡ್ತಕ್ಕಂಥ ಪಾರಂಪರೆ ಇವತ್ತು ಲಿಂಗವಂತರಲ್ಲಿ ನಡ್ಕೊಂಡು ಬಂದಿದೆ. ನನ್ನ ಆಸೆ ಸೂರ್ಯಚಂದ್ರಾದಿ ಇರುವವರೆಗೂ ಈ ಎರಡೂ ಸಮಾಜದಲ್ಲಿ ಅದೇ ರೀತಿಯಾದಂಥ ಬಾಂಧವ್ಯ ಮತ್ತು ಪರಸ್ಪರ ಸಹಕಾರ ನಡ್ಕೊಂಡು ಬರಲಿ ಅಂತೇಳಿ ಭಗವಂತನ ಪ್ರಾರ್ಥಿಸಿ. ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ, ಹಾಸನದ ಸಂಸದರಾದ ಶ್ರೇಯಸ್ ಪಾಟೀಲ್, ಮಸೀದಿಯ ಅಧ್ಯಕ್ಷರಾದ ಗೌಸ್ ಖಾನ್, ಮಸೀದಿ ಸಮಿತಿಯ ಪದಾಧಿಕಾರಿಗಳು, ಸ್ಥಳೀಯ ಮುಖಂಡರು ಹಾಗೂ ನೂರಾರು ಸಾರ್ವಜನಿಕರು ಉಪಸ್ಥಿತರಿದ್ದರು. ಬಿಗ್ ಟಿವಿ ಕರ್ನಾಟಕ, ಹಾಸನ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.